ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರಾವಣಿ ಅಮ್ಮ, ಯಾಕೆ ಹಿಂಗೆ ಮಾಡಿದ್ರಿ? ವರನ್ ಫೋನ್ ಮಾಡಿಬಿಟ್ಟು ನನಗೆ ಹುಷಾರಿಲ್ಲ ಅಂತ ಹೇಳ್ಬೇಕು ತಾನೆ. ನಿಮಗೆ ಏನೇನೋ ಕೆಲಸ ಇದೆ ಅಂತ ಸುಳ್ಳು ಹೇಳಿ ಯಾಕೆ ಎಲ್ಲ ನಿಮ್ಮ ಮೇಲೆ ಹಾಕ್ಕೊಂಡ್ರಿ? ಅಲ್ಲ ಅತ್ತೆ, ವರ ಇರೋದು ಅವ್ರ ಅತ್ತೆ ಮನೇಲಿ. ಅವಳು ಸುಮ್ಮನೆ ಗಾಬರಿ ಆಗ್ತಾಳೆ. ಅದು ಅಲ್ಲದೆ ನಿಮಗೆ ಹುಷಾರಿಲ್ದೇ ಇರೋ ಕಾರಣಕ್ಕೆ ಹನಿಮೂನ್ ಕ್ಯಾನ್ಸಲ್ ಆಯಿತು ಅಂತ ಇಂದ್ರಮ್ಮನವ್ರಿಗೇನಾದ್ರೂ ಗೊತ್ತಾದ್ರೆ ಅವ್ರು ಹಂಗ್ಸಲ್ವಾ? ಅದಕ್ಕೋಸ್ಕರ ಈ ಕಾರಣನ ನನ್ನ ಮೇಲೆ ಹಾಕ್ಕೊಂಡೆ ಅಷ್ಟೆ. ಅಯ್ಯೋ ದೇವ್ರೆ, ನನಗೆ ಹುಷಾರಿಲ್ಲದೆ ಇರೋದ್ರಿಂದ ನೀವು ಹನಿಮೂನ್ಗೆ ಹೋಗೋದೆಲ್ಲ ತಪ್ಪೈತಲ್ಲ ಅಂತ ಮೊದಲೇ ಕೊರಗ್ತಿದ್ದೀನಿ ನಾನು. ಅಂಥದ್ರಲ್ಲಿ ನೀವು ಬೇರೆ ಹಿಂಗೆ ಮಾಡಿದ್ದೀರ. ನೀವು ಮಾಡಿರೋ ಸೇವೆಗೆ ಸಾಯಂಕಾಲದಷ್ಟರಲ್ಲಿ ನಾನೇ ಎದ್ದೋಗಿ ಅಡುಗೆ ಮಾಡಿದ್ರು ಮಾಡ್ತೀನಿ. ನೀವು ಫೋನ್ ಕೊಡಿ, ನಾನು ಫೋನ್ ಮಾಡಿಬಿಟ್ಟು ವರನ್ಗೆ ನೀವು ಹನಿಮೂನ್ಗೆ ಹೋಗೋದು ಕ್ಯಾನ್ಸಲ್ ಆಗಿದೆ, ನನಗೂ ಹುಷಾರಿಲ್ಲದೆ ಇದ್ದಿದ್ದರಿಂದ ಈಗ ನಾನು ಚೆನ್ನಾಗೇ ಇದ್ದೀನಿ, ನೀವೇನು ಬರೋಕ್ಕೆ ಹೋಗಬೇಡಿ ಅಂತೀನಿ. ಪರವಾಗಿಲ್ಲ ಬಿಡಿ, ನಾನೇ ಅವಳಿಗೆ ಕಾಲ್ ಮಾಡಿ ಎಲ್ಲ ವಿಷಯ ಹೇಳ್ತೀನಿ, ಆಯ್ತಾ? ಈಗ ನೀವು ತಗೊಳ್ಳಿ, ಜ್ಯೂಸ್ ಕುಡೀರಿ. ಅಯ್ಯೋ ಬೇಡ. ಕುಡೀರಿ ಕುಡೀರಿ. ಸರಿ ಕೊಡಿ. ಬೇಡ ಅಂದರೆ ನೀವು ಎಲ್ಲಿ ಬಿಡ್ತೀರ? ಜ್ವರ ಬಂದಾಗ ಏನೇ ಕುಡಿದ್ರು ಬಾಯೆಲ್ಲ ಕಹಿ. ಮಧ್ಯಾಹ್ನಕ್ಕೆ ನಿಮಗೋಸ್ಕರ ಗಂಜಿ ಮಾಡ್ತೀನಿ. ಸರಿ, ನಿಮ್ಗೆ ಹೇಗನ್ಸುತ್ತೋ ಹಾಗೆ ಮಾಡಿ. ಅಮ್ಮ, ಶ್ರಾವಣಿ ಅಮ್ಮ, ನಾವಿಬ್ರು ಒಂದಾಗಿದ್ದೀವಿ ಅಂತ ಸುಬ್ರಹ್ಮಣ್ಯನ್ಗೆ ಗೊತ್ತಾಗದ್ ಬೇಡ. ಯಾಕತ್ತೆ? ಅಯ್ಯೋ, ನಾವಿಬ್ರು ಒಂದಾಗಿದ್ದೀವಿ ಅಂತ ಗೊತ್ತಾಗ್ಬಿಟ್ರೆ ಒಂದೇ ಪಾರ್ಟಿ ಅಂತ ಗೊತ್ತಾಗೋಗುತ್ತೆ. ಸುಬ್ರಹ್ಮಣ್ಯನ ಹತ್ರ ಸೈನ್ ಮಾಡಿಸ್ಕೊಳ್ಳೋ ತನಕ ಅವನಿಗೆ ಈ ವಿಷಯ ಗೊತ್ತಾಗದ್ ಬೇಡ. ಆಮೇಲೆ ಸಮಯ ಸಂದರ್ಭ ನೋಡ್ಕೊಂಡು ಹೇಳೋಣ. ಸರಿ ಅತ್ತೆ. ಅತ್ತೆ, ನೀವು ಬೇಗ ಹುಷಾರಾಗ್ತೀರಾ. ಇವರು ಡಾಕ್ಟರ್ನ ಕರ್ಕೊಂಡು ಬಂದಿರ್ತಾರೆ. ಈಗ ನೀವ್ ಏನು ಯೋಚನೆ ಮಾಡಬೇಡಿ. ನಾನೇ ಯಾಕೆ ಯೋಚನೆ ಮಾಡಲಿ? ಇದು ನನ್ನ ಮನೆ. ನನ್ನ ನೋಡ್ಕೊಳ್ಳೋದಿಕ್ಕೆ ನನ್ನ ಮಗ ಮಗಳು ಎಲ್ಲ ಬರ್ತಾರೆ. ಅದು ಸಾಲದು ಅಂದರೆ ನಮ್ಮ ಯಜಮಾನ್ರು ಬರ್ತಾರೆ. ಇನ್ನೂ ಸಾಲದು ಅಂದರೆ ಮೇಲ್ಗಡೆಯಿಂದ ನನ್ನ ಮಗಳು ಬರ್ತಾಳೆ. ಇವರೆಲ್ಲ ನನ್ನವರು. ನೀವ್ಯಾರು? ನೀವ್ಯಾಕೆ ನಮಗೆ ಬಂದು ಸೇವೆ ಮಾಡಬೇಕು? ಏನತ್ತೆ ಇದು, ನೀವು ಹೀಗೆ ಮಾತಾಡ್ತಾ ಇದ್ದೀರಾ? ಅಲ್ಲ, ನಾನು ಎಷ್ಟು ಪ್ರೀತಿಯಿಂದ ನಿಮ್ಮ ಸೇವೆ ಮಾಡ್ತಿದ್ದೀನಿ, ನನಗೆ ಬೈತಿದ್ದೀರಾ, ನನ್ನ ಮನ್ಸಿಗೆ ನೋವು ಮಾಡ್ತಿದ್ದೀರಾ ಅತ್ತೆ ನೀವು. ನಾನಿರೋದೇ ಹೀಗೆ, ನನ್ನ ಗಟ್ಟವಾಣಿನೇ. ಇದು ನನ್ನ ಮನೆ. ಇಲ್ಲಿರ್ಬೇಕು ಅಂದರೆ ನಾನು ಹೇಳ್ದಂಗೆಲ್ಲ ಅನ್ನಿಸ್ಕೊಂಡಿರ್ಬೇಕು. ಅಮ್ಮ ಹುಷಾರಿಲ್ಲದೆ ಏನೇನೋ ಮಾತಾಡಿ ಶ್ರಾವಣಿ ಮೇಡಮ್ಗೆ ಬೇಜಾರು ಮಾಡ್ತಿದ್ದಾರೆ. ಪಾಪ ಶ್ರಾವಣಿ ಮೇಡಮ್. ಅಮ್ಮ, ನೀನು ಮಾತಾಡಿ ಯಾಕೆ ಸುಮ್ಮನೆ ಆಯಾಸ ಮಾಡ್ಕೊತೀಯ? ಮೇಡಮ್, ನೀವು ಹೊರಡಿ, ನಾನು ಅಮ್ಮನ ನೋಡ್ಕೊತೀನಿ. ಇಲ್ಲ, ನಾನು ಇಲ್ಲೇ ಇರ್ತೀನಿ ಅತ್ತೆ, ನಾನೇ ನೋಡ್ಕೋತೀನಿ. ಮೇಡಮ್, ನಾನು ಡಾಕ್ಟ್ರನ್ನ ಕರೆಸಿದ್ದೀನಿ. ಅವ್ರು ಕಾರ್ ಪಾರ್ಕ್ ಮಾಡ್ತೀರಿ, ಇನ್ನೇನು ಬಂದುಬಿಡ್ತಾರೆ. ನೀವು ಇಲ್ಲೇ ಇದ್ದರೆ ಅಮ್ಮನ ಮನ್ಸಿಗೆ ನೋವಾಗುತ್ತೆ. ನೀವು ಹೊರಡಿ ಮೇಡಮ್, ಹೊರಡಿ ನೀವು. ಅದೇನಾದರೂ ಪರವಾಗಿಲ್ಲ ಅತ್ತೆನ ಇಂಥ ಪರಿಸ್ಥಿತಿಯಲ್ಲಿ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ. ಬನ್ನಿ ಡಾಕ್ಟರ್. ನೀವೆಲ್ಲರೂ ಹೊರಗಡೆ ಇರಿ. ಬನ್ನಿ ಮೇಡಮ್. ಡಾಕ್ಟರ್, ನಾನು ಅತ್ತೆ ಜೊತೆ ಇಲ್ಲೇ ಇರ್ಬೋದಾ? ಸರಿ, ನೀವು ಆಚೆ ಹೋಗಿ. ಸ್ವಲ್ಪ ಜೋರಾಗಿ ಉಸಿರಾಡಿ. ಅತ್ತೆಗೆ ಹುಷಾರಿಲ್ಲ ಅನ್ನೋ ಒಂದೇ ಒಂದು ಕಾರಣ ಸಾಕು, ಅವ್ರ ಜೊತೆನೇ ಇದ್ಕೊಂಡು ನಾನು ಈ ಮನೇಲಿರೋದಕ್ಕೆ. ಆ ಶ್ರಾವಣಿ ಸುಬ್ಬು ಕೈ ಇಟ್ಕೊಂಡು ನನಗೆ ಉರಿಸ್ತಾಳೆ. ಈಗ ನಾನು ಉರಿಸ್ತೀನಿ ಅವಳಿಗೆ. ಸುಬ್ಬು, ಅತ್ತೆಗೆ ಹುಷಾರಿಲ್ವಂತೆ. ಆ ವಿಷಯ ಕೇಳ್ತಿದ್ದ ಹಾಗೆ ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಹೇಗಿದ್ದಾರೆ ಅವ್ರು ಇವಾಗ? ಪರವಾಗಿಲ್ಲ, ಡಾಕ್ಟ್ರು ಬಂದಿದ್ದಾರೆ. ಅಮ್ಮನಿಗೆ ಏನಾಗಿದೆ ಅಂತ ನೋಡ್ತಾ ಇದ್ದಾರೆ. ನಾನು ಹೋಗಿ ಅತ್ತೆನ ನೋಡ್ಕೊಂಡ್ ಬರ್ತೀನಿ. ಅತ್ತೆಗೆ ನಾನಂದ್ರೆ ಪ್ರಾಣ. ನಾನು ಅವ್ರ ಜೊತೆ ಇದ್ರೆ ಅವ್ರು ಬೇಗ ಹುಷಾರಾಗ್ತಾರೆ. ಬೇಡ ಬೇಡ ಶಿವಲಿ, ಒಳಗಡೆ ಯಾರು ಹೋಗೋದು ಬೇಡ ಅಂತ ಡಾಕ್ಟರ್ ಹೇಳಿದ್ರು. ಆಮೇಲೆ ಶ್ರಾವಣಿ ಮೇಡಮ್ ಇದ್ದಾರೆ, ಅಮ್ಮನ ನೋಡ್ಕೋತಾ ಇದ್ದಾರೆ ಅವರೇನೆ. ಬಿಡು ಸುಬ್ಬು, ಪರವಾಗಿಲ್ಲ. ನೀನು ಮದುವೆ ಆದ್ಮೇಲಂತೂ
ತುಂಬ ಬದಲಾಗಿದ್ಯಾ. ನಾವೆಲ್ಲ ನಿಂಗೆ ದೂರದವ್ರಾಗ್ಬಿಟ್ವಿ. ಅದು ಸರಿ ಸುಬ್ಬು, ನೀನು ಶ್ರಾವಣಿನ ಮದುವೆ ಆಗಿದ್ಯಾ ತಾನೆ? ಆದರೂ ಮೇಡಮ್ ಅಂತಾನೆ ಕರೀತಿದ್ಯಲ್ಲ. ಡಾಕ್ಟರ್, ಅತ್ತೆ ಯೋಚನೆ ಮಾಡೋವಂಥದ್ದೇನಿಲ್ಲ. ಸ್ವಲ್ಪ ಸ್ಟ್ರೆಸ್ ಆಗಿ ಬಾಡಿ ಪೇನ್ ಆಗಿ ಜ್ವರ ಬಂದಿದೆ ಅಷ್ಟೇ. ವೆದರ್ ಚೇಂಜ್ ಆಗಿದೆ ಅಲ್ವಾ, ಗಾಳಿ ಬಿಸಿಲು ಮಳೆ ಎಲ್ಲ ಒಟ್ಟೊಟ್ಟಿಗೆ ಬರೋದ್ರಿಂದ ಹೀಗಾಗುತ್ತೆ. ಹೌದೌದು, ಖುಷಿ ಸಂತೋಷ ದುಃಖ ಎಲ್ಲ ಒಟ್ಟಿಗೆ ಆದರೆ ಒಂದೊಂದ್ಸಲ ಜ್ವರ ಬಂದ್ಬಿಡುತ್ತೆ. ಶ್ರಾವಣಿ ಅಮ್ಮನ ಒಪ್ಕೊಂಡಲ್ಲ ಅನ್ನೋ ಖುಷಿ, ಶ್ರಾವಣಿ ಅಮ್ಮನಿಗೆ ನೋವು ಕೊಟ್ಟನಲ್ಲ ಅನ್ನೋ ದುಃಖ, ಇದೆಲ್ಲ ಸೇರಿ ನನಗೆ ಜ್ವರ ಬಂದಿರಬೇಕು. ನೀವು ಕರೆಕ್ಟ್ ಟೈಮ್ಗೆ ಜ್ವರ ಬಂದಾಗ ತಣ್ಣೀರು ಬಟ್ಟೆ ಎಲ್ಲ ಇಟ್ಟು ಕಡಿಮೆ ಆಗೋಗಿ ಮಾಡಿದ್ದೀರಾ. ಇನ್ನೇನು ಚಿಂತೆ ಇಲ್ಲ. ನಾನು ಕೆಲವೊಂದು ಮೆಡಿಸನ್ ಕೊಡ್ತೀನಿ, ಅದನ್ನು ತಗೊಂಡ್ರೆ ಸಾಕು, ಜ್ವರ ಕಡಿಮೆ ಆಗುತ್ತೆ. ಹೇಳು ಸುಬ್ಬು, ಹೆಂಡ್ತಿನ ಯಾರಾದರೂ ಮೇಡಮ್ ಮೇಡಮ್ ಅಂತ ಕರೀತಾರ? ಶ್ರಾವಣಿ ನಿನ್ನ ಹೆಂಡ್ತಿ ಅಲ್ವಾ? ಅಥವಾ ಹೆಂಡ್ತಿ ಅಂತ ಅನ್ನಿಸ್ಲೇ ಅಲ್ವಾ? ಶ್ರೀಬಲಿ, ಅದೇನಂದರೆ ನಾನು ಅವ್ರನ್ನ ಡಾಕ್ಟರ್, ಅತ್ತೆ ಹೇಗಿದ್ದಾರೆ? ಹುಷಾರಾಗಿದ್ದಾರೆ ಅಲ್ವಾ? ಹಾಸ್ಪಿಟ್ಲಿಗೆ ಏನಾದ್ರು ಕರ್ಕೊಂಡು ಹೋಗ್ಬೇಕಾ? ನೋಡಿ ಡಾಕ್ಟರ್, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಅದನ್ನ ನಾನು ನೋಡ್ಕೋತೀನಿ. ಅತ್ತೆ ಬೇಗ ಹುಷಾರಾಗಬೇಕು ಡಾಕ್ಟರ್, ಪ್ಲೀಸ್. ಆರೋಗ್ಯ ಅನ್ನೋದು ಖರ್ಚು ಮಾಡೋದ್ರಿಂದ ಬರೋದಲ್ಲ, ಕೇರ್ ಮಾಡೋದ್ರಿಂದ ಬರೋದು. ನೋಡಿ ಸುಬ್ಬು ಅವರೇ, ಕೆಲವೊಂದು ಮೆಡಿಸನ್ಸ್ ಎಲ್ಲ ಬರ್ಕೊಟ್ಟಿದ್ದೀನಿ, ಹಾಗೆ ಇವ್ರಿಗೆಲ್ಲ ವಿಷಯನೂ ಹೇಳಿದ್ದೀನಿ. ಅದನ್ನೆಲ್ಲ ತಂದ್ಕೊಟ್ಬಿಡಿ. ಓಕೆ ಡಾಕ್ಟರ್. ನಮ್ಮ ವಿಸಾಲು ಹೆಂಗಿದ್ದಾಳೆ ಡಾಕ್ಟ್ರೆ? ಅವಳು ಈ ಮನೆಗೆ ಅನ್ನಪೂರ್ಣೇಶ್ವರಿ ತರ. ಅವಳಂಗೆ ಮಲ್ಕೊಂಡ್ಬಿಟ್ರೆ ನಮ್ಮ ಹೊಟ್ಟೆಗೆ ತಣ್ಣೀರ್ ಬಟ್ಟೆನೆ. ಅವಳು ಹೀಗಿದ್ಬಿಟ್ರೆ ಮನೆ ಎಲ್ಲ ಹಬ್ಬಿಕೋ ಅನ್ನುತ್ತೆ. ಹೌದು ಡಾಕ್ಟ್ರೆ, ನಮ್ಮ ಅತ್ತೆ ಹುಷಾರಾಗ್ಲಿ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಕರ್ಪೂರ ಹಚ್ಕೊಂಡು ಹಿಂಗ ಆರತಿ ಮಾಡಿ ಬಂದಿದ್ದೆ. ಮುಚ್ಚ ಬಾಯಿ, ಅವ್ನು ಬರೀ ಕರ್ಪೂರ, ನಾನು ಮಂಡಿಲೆ ಪ್ರದಕ್ಷಿಣೆ ಹಾಕಿ ಬಂದಿದ್ದೀನಿ ಮೇಡಮ್. ನೋಡಿಮ್ಮ, ನಿಮ್ಮ ನಂಬಿಕೆ ನಿಮಗೆ ಬಿಟ್ಟಿದ್ದು. ಹಂಗಂತೀರಾ? ಹುಷಾರಿಲ್ದೇ ಇರೋರ್ನ ಮನೇಲಿ ಬಿಟ್ಟು ನೀವು ದೇವಸ್ಥಾನಕ್ಕೆ ಹೋಗಿ ಹರಕೆ ಮಾಡಿ ಬಂದಿದ್ದೀರಾ. ಆದರೆ ಮನೇಲಿದ್ದು ಟೈಮ್ ಸರಿಯಾಗಿ ಅವ್ರ ತಣ್ಣೀರ್ ಬಟ್ಟೆ ಹಾಕಿ ಕೇರ್ ಮಾಡಿದವರು ಶ್ರಾವಣಿ ಅವರು. ಅದಕ್ಕೆ ನನ್ನ ಕೆಲಸ ಸ್ವಲ್ಪ ಕಡಿಮೆ ಆಗಿದೆ. ಶಿ ಈಸ್ ಆಲ್ ರೈಟ್. ಸಂಜೆ ಅಷ್ಟೊತ್ತಿಗೆ ಜ್ವರ ಕಡಿಮೆ ಆಗುತ್ತೆ. ಸರಿ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ತುಂಬ ಉಪಕಾರ ಆಯಿತು. ಥ್ಯಾಂಕ್ ಯು. ಇದರಲ್ಲಿ ಉಪಕಾರ ಏನಿದೆ? ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಅಷ್ಟೇ. ಹಾಗೇನಾದರೂ ನೀವು ಥ್ಯಾಂಕ್ಸ್ ಹೇಳೋದಿದ್ರೆ ನಿಮ್ಮ ವೈಫ್ಗೆ ಹೇಳಿ. ಸರಿ, ನಾನು ಬರ್ತೀನಿ. ಸರಿ ಡಾಕ್ಟರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.